ನಮಸ್ಕಾರ ವೀಕ್ಷಕರೇ, ಪಬ್ಲಿಷ್ ಟಿವಿ 24 ಕರ್ನಾಟಕ ವಾಹಿನಿಗೆ ತಮಗೆಲ್ಲ ಸ್ವಾಗತ. ವಿಜಯಪುರ ಜಿಲ್ಲೆ ಕೋಲಾರ ಪಟ್ಟಣದ ಐರನ್ ಫಿಸ್ಟ್ ಅಸೋಸಿಯೇಷನ್ ಸಂಸ್ಥೆಯ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಜನವರಿ 28ರಂದು ಭಾನುವಾರ ಸಂಜೆ 5 ಗಂಟೆಗೆ ಕಲಾಂ ಸಲಾಂ ಶೀರ್ಷಿಕೆಯ ಅಡಿಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ವಿನೂತನವಾಗಿ ಹಳೆ ಬೇರು ಹೊಸ ಚಿಗುರು ಮಂಕುತಿಮ್ಮನ ಕಗ್ಗದ ಭಾವಲಹರಿಯ ಕಲ್ಪನೆಯೊಂದಿಗೆ ಆಚರಿಸಲಾಗುತ್ತಿದೆ. ಕಾರಣ ಪಟ್ಟಣದ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಂಸ್ಥೆಯ ಅಧ್ಯಕ್ಷ ಉಸ್ಮಾನ್ ಪಟೇಲ್ ಖಾನ್ ಅವರು ಹೇಳಿದರು. ಶಾಲೆಯ ಪ್ರಾಂಶುಪಾಲ ಶಂಕರ್ ಯಂಕಂಚಿ ಮಾತನಾಡಿದರು. ಇಂದು ಇಡೀ ಜಗತ್ತು ಬೆರಳ ತುದಿಯಲ್ಲಿದೆ. ಆದರೆ ಎಲ್ಲೋ ಒಂದು ಕಡೆ ಮಾನವೀಯ ಮೌಲ್ಯಗಳು ನಶಿಸಿ ಹೋಗುತ್ತಿರುವ ಸಂದರ್ಭದಲ್ಲಿ ಅವುಗಳನ್ನು ಉಳಿಸುವ ಸಲುವಾಗಿ ಹಳೆ ಬೇರು ಹೊಸ ಚಿಗುರು ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಪಟ್ಟಣದ ನಾಗರಿಕರು ಆಗಮಿಸಬೇಕೆಂದು ವಿನಂತಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಅಧ್ಯಕ್ಷ ಉಸ್ಮಾನ್ ಪಟೇಲ್ ಖಾನ್ ಅವರು, ಪ್ರಾಂಶುಪಾಲ ಶಂಕರ್ ಎಂಕಂಚಿ, ಆಯೂಬ್ ಖಾನ್ ಪಠಾಣ್ ಉಪಸ್ಥಿತರಿದ್ದರು. ವರದಿ ಪಬ್ಲಿಷ್ ಟಿವಿ 24 ಕರ್ನಾಟಕ. ಮಾನ್ಯ ಜವಳಿ ಮತ್ತು ಕಬ್ಬು ಅಭಿವೃದ್ಧಿ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರು ಕೂಡ ಆಗಮಿಸುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅವರು ಟಿಪಿ ಸಹಿತ ಬಿಡುಗಡೆ ಆಗಲಿಕ್ಕತ್ತಿದೆ ಅನ್ನುವಂಥ ಮಾತನ್ನು ಕೂಡ ನನ್ನ ಗಮನಕ್ಕೆ ಬಂದಿರುತ್ತದೆ. ಅದೇ ರೀತಿಯಾಗಿ ಜ್ಯೋತಿ ಬೆಳಗುವ ಈ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವರು ಸನ್ಮಾನ್ಯ ಶ್ರೀ ಎಸ್.ಆರ್. ಪಾಟೀಲ್ ಮಾಜಿ ಸಚಿವರು ಹಾಗೂ ಬಾಗಲಕೋಟೆ ಡಿ ಸಿ ಬ್ಯಾಂಕಿನ ನಿರ್ದೇಶಕರು ಆದಂಥ ಹಿರಿಯರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ವಿಶೇಷ ಈಗಾಗಲೇ ನಮ್ಮ ಅಯ್ಯೂಬ್ ಪಠಾಣ್ ಅವರು ಹಾಗೂ ನಮ್ಮ ಎಂಕಂಚಿ ಸರು ಹೇಳಿದ ಹಾಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀ ರಫಿ ಭಂಡಾರಿ ಖ್ಯಾತ ಹಿರಿಯ ಪತ್ರಕರ್ತರು ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಅವರು ಕೂಡ ಆಗಮಿಸಲಿದ್ದಾರೆ. ಇನ್ನೊಬ್ಬರು ಮುಖ್ಯ ಅತಿಥಿಗಳಾಗಿ ಶ್ರೀ ಸಿದ್ದಾಪುರ ಸರ್, ಮಕ್ಕಳ ಖ್ಯಾತ ಸಾಹಿತಿಗಳು ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಅವರು ಕೂಡ ಆಗಮಿಸಲಿದ್ದಾರೆ. ಅದೇ ಪ್ರಕಾರವಾಗಿ ಅತಿಥಿಗಳಾದಂಥ ಎಸ್.ಆರ್. ಮೆಲ್ಲಾಡ್ ಅವರು, ಕೆ.ಎಸ್. ದೇಸಾಯಿ ಅವರು, ಆರ್.ಬಿ. ಪಕಾಲಿ ಅವರು, ಎಸ್.ಬಿ. ಪತಂಗಿ ಅವರು, ಸಿ.ಎಸ್. ಗಿಡ್ಡಪ್ಪಗಳವರು, ವಿನೀತ್ ಕುಮಾರ್ ದೇಸಾಯಿ ಅವರು, ಅಲ್ಲಾಬಕ್ಸ್ ಬಿಜಾಪುರ ಅವರು, ಐ.ಎನ್. ತಹಸೀಲ್ದಾರರು, ನಬಿ ಸಾಬ್ ಹೊನ್ನಾಳ್ ಅವರು, ಸಿ.ಎಂ. ಗಣಕುಮಾರ್ ಅವರು, ಡೋಂಗ್ರಿ ಸಾಬ್ ಗಿರ್ಗಾವಿ ಅವರು, ಬಿ.ಎಸ್. ಹಂಗರಿಗಿ ಸರ್, ಬಾಬು ಸಾಬ್ ಕುಡ್ಗಿ ಅವರು, ಹಸನ್ ಸಾಬ್ ಚೌಧರಿ ಅವರು, ಮೋದಿನ್ ಪಟೇಲ್ ಅವರು ಇವರೆಲ್ಲರೂ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಮತ್ತು ನಮ್ಮ ಶಾಲೆಯಲ್ಲಿ ಇಲ್ಲಿವರೆಗೆ 200 ವಿದ್ಯಾರ್ಥಿನಿಯರು ಇಂಗ್ಲೀಷ್ ಮಾಧ್ಯಮ ಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ವಾರ್ಷಿಕ ಸಮ್ಮೇಳನಕ್ಕೆ